ನಂದನ್ ಸೋಷಿಯಲ್ ಜಸ್ಟಿಸ್ ಕೊಡಬಾರ್ದು, ಜಾತಿ ಗಣತಿ ಮಾಡಬಾರ್ದು, ಈಗ ಆ ಪ್ರಶ್ನೆಗೆ ಈಗ ಅರ್ಥನೇ ಇಲ್ಲ. ಪ್ರಶ್ನೆ ಏನು, 2013ರಿಂದ ನಾವು ಸರ್ವೇಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರಿ. ಮೊದಲನೇ ಸರ್ವೇಕ್ಷಣೆ ನೀವೇ ಅದನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ, ಚುನಾವಣೆಗೆ ಮುಂಚೆ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಸರಿಯಪ್ಪ, 2023ರಲ್ಲಿ ಮತ್ತೆ ಅಧಿಕಾರದಲ್ಲಿ ಬಂದ್ರಿ, ಮತ್ತೆ ಅದಕ್ಕೆ 2 ವರ್ಷ ಬೇಕಾಯ್ತು. ಮತ್ತೆ 2 ವರ್ಷ ಬೇಕಾಯ್ತು. ಲೋಕಸಭಾ ಚುನಾವಣೆವರೆಗೆ ಮುಟ್ಟಿದ್ರೆ ಎಲ್ಲಿ ಓಟ್ ಬರಲ್ಲ ಅಂತ ಸುಮ್ಮನಿದ್ರಿ. ಅಲ್ಲ, ನನ್ನ ಪ್ರಶ್ನೆ ಮುಗಿಲಿ. ಈಗ ಮತ್ತೆ ಶುರು ಮಾಡಿದ್ರಿ, ಸಂಪುಟ ಸಭೆಯಲ್ಲಿ ಗಲಾಟೆ ಆಯಿತು, ದಿಲ್ಲಿಗೆ ಓಡೋದ್ರಿ. ದಿಲ್ಲಿಯವರು ಹೇಳಿದ್ರು ರಿಎನ್ಯುಮರೇಟ್ ಮಾಡಿ ಅಂತ. ಈಗ ನೀವು 12ನೇ ವರ್ಷ ರೀ ಇದು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಒಂದು ರೈಟ್ ಪರ್ಸ್ಪೆಕ್ಟಿವ್ನಲ್ಲಿ, ರೈಟ್ ಪ್ರೊಸೀಜರ್ನಲ್ಲಿ ಒಂದು ಸರ್ವೆ ಆದರೂ ಮಾಡಿಸಿ ತೋರಿಸಿ ನೋಡಿ. 2015 ಅಥವಾ ಬರೀ ಈ ರೀತಿ ಗೊಂದಲ ಹುಟ್ಟು ಹಾಕೋದೇ ಸರ್ವೇಕ್ಷಣೆಯ ಉದ್ದೇಶ. ಸಾರಿ, ಒಂದ್ ನಿಮಿಷ ಪ್ರಶಾಂತ್ ಅವರೇ, ನೋಡಿ, ಅಲ್ಲ 2015-16ರಲ್ಲಿ ಒಬ್ಬ ಸಮಾಜ ಮಧ್ಯದಲ್ಲಿ ಸಂಘರ್ಷ ಉತ್ತರ ಕೊಡ್ತೀವಿ. 2016-17ರಲ್ಲಿ ಒಬ್ಬರ ಸಂಬಳ, ಒಬ್ಬ ತುಳಿತಕ್ಕೆ ಒಳಗಾದ ಸಮುದಾಯದ ಹುಡುಗನ ಸಂಬಳ ಒಂದು 8,000-10,000 ರೂಪಾಯಿ ಇತ್ತು. ಇವತ್ತು ಅವಂದೇ ಸಂಬಳ ಒಂದು 20,000-30,000 ರೂಪಾಯಿ ಇರುತ್ತೆ. ಅವನ ಹತ್ರ ಒಂದು ಕಾರ್ ಇರುತ್ತೆ, ಏನೋ ಒಂದು ತಗೊಂಡಿರ್ತಾನೆ, ಮನೆ ಕಟ್ಟಿಸ್ಕೊಂಡಿರ್ತಾನೆ. ಅವ್ನು ಸೋಷಿಯೋ ಎಕನಾಮಿ ಸ್ಟಡಿ ಮಾಡಬೇಕು. ಹೌದು, ಹಿಂದಿನ 18 ಬಿಡುಗಡೆ ಮಾಡಿ, 25 ಬಿಡುಗಡೆ. ನಮಗೆ ನಿಮ್ಗೆ ಯಾರು ಹೇಳಿದ್ರು 18ರಲ್ಲಿ ಬಿಡುಗಡೆ ಮಾಡಬೇಡ ಅಂತ? ನಮಗೆ ಅವತ್ತು ಅಧಿಕಾರ ಕಳ್ಕೊಂಡ್ವಿ ನಾವು. ರಿಪೋರ್ಟ್ ಬರೋ ಟೈಮಲ್ಲಿ ಅಧಿಕಾರ ಕಳ್ಕೊಂಡ್ವಿ ನಾವು. ಒಂದು ಪ್ರಮುಖ ಪತ್ರಿಕೆಯಲ್ಲಿ ಪ್ರಶಾಂತ್ ಅವರೇ, ನಂದನ್ ಆ ನಂಬರ್ಗಳನ್ನು ಇಟ್ಕೊಂಡು ಎಲೆಕ್ಷನ್ ಆಗಿದಾವ್ರಿ ನೋಡಿ. ಫ್ರಂಟ್ ಪೇಜ್ ನಲ್ಲಿ ಪ್ರಕಟ ಆಯ್ತು. ಆಗಿ ನಾವು ವರದಿ ಆಯೋಗವನ್ನು ನಾವು ಕ್ಯಾಬಿನೆಟ್ ಅಲ್ಲಿ ಅಕ್ಸೆಪ್ಟ್ ಮಾಡಿದ ಕನ್ನಡ ಸರ್ಕಾರ. ಯಾಕೆ ನಾನು ಇತಿಹಾಸಕ್ಕೆ ಜಾಸ್ತಿ ಹೋಗೋದಿಲ್ಲ. ಇತಿಹಾಸಕ್ಕೆ ಜಾಸ್ತಿ ಹೋಗೋದಿಲ್ಲ ನಾನು. 10 ವರ್ಷಗಳಲ್ಲಿ 313 ಜಾತಿಗಳು ಹೊಸದಾಗಿ ಹುಟ್ಕೊಂಡ್ವಲ್ಲ, ಹೆಂಗ್ ಸೃಷ್ಟಿ ಆದವು ಆ ಜಾತಿಗಳು ಅಂತ ಅಷ್ಟೇ. ಒಂದೇ ನಿಮಿಷ ಮಹೇಶ್ ಒಂದೇ ನಿಮಿಷ. 313 ಜಾತಿಗಳಲ್ಲಿ 10 ವರ್ಷಗಳಲ್ಲಿ ಸೃಷ್ಟಿ ಆದ್ವ? ನಾವು ಇದು ಅಧ್ಯಯನದ ವಸ್ತು ರೀ. ಜಾತಿಗಳು ಹೆಂಗ್ ಹುಟ್ಕೊಳ್ತಾವೆ ಸಮಾಜದಲ್ಲಿ ಅಂತ ನೋಡಿ. ಗೊಂದಲ, ನಾನು ಅಕಾಡೆಮಿಕ್ ಇಂಟ್ರೆಸ್ಟ್ ಕೇಳ್ತಾ ಇದ್ದೀನಿ. ಆ ಜಾತಿಗಳು ಎಲ್ಲಿ ಹೋಗಿದ್ವು, ಎಲ್ಲಿಂದ ಬಂದ್ವು? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಈ ಗೊಂದಲಗಳನ್ನು ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಅವರು ಮಧುಸೂದನ್ ನಾಯಕ್ ಅವರು ನಾನು ಸ್ಟಡಿ ಮಾಡಿಬಿಟ್ಟು ಗೊಂದಲಗಳನ್ನ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೊಂದಲಗಳನ್ನ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತು 19 ತಾರೀಕು 19 ಶುಕ್ರವಾರ, ನಾಳೆ 20 ಶನಿವಾರ ರಜೆ, ನಾಡಿದ್ದು 21 ಭಾನುವಾರ ರಜೆ, 22ನೇ ತಾರೀಕಿನಿಂದ ಸಮೀಕ್ಷೆ ಶುರುವಾಗುತ್ತೆ. ನಂದನ್ ಕಶ್ಯಪ್ ಅವರು ಹೇಳ್ತಾರೆ ಎಲ್ಲಾ ಗೊಂದಲಗಳನ್ನು ಬಗೆಹರಿಸ್ತೀವಿ. ಏನ್ ಬಿಡಬೇಕು, ಏನ್ ಇಟ್ಕೋಬೇಕು ಅಂತ 22ನೇ ತಾರೀಕು ಮನೆಗೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಏನ್ ಅಕ್ಸೆಪ್ಟ್ ಮಾಡ್ಬೇಕು, ಏನ್ ಬಿಡಬೇಕು ಅಂತ. ಜನ ಹೇಳ್ತಾರೆ, ಜನ ಏನ್ ಕೊಡ್ತಾರೆ ಅದನ್ನ 60% ಅಕ್ಸೆಪ್ಟ್ ಮಾಡ್ಕೊತಾರೆ ಅವರು. ಜ್ವರ ಅಂತ ಬಂದಿರೋ ಪೇಷಂಟ್ಗೆ ಎಲ್ಲಾ ಮೆಡಿಸಿನ್ ಹಾಕಿ ಯಾವ್ದೋ ಒಂದು ಮೆಡಿಸಿನ್ ವರ್ಕ್ ಆಗ್ಬೋದು ಅನ್ನೋಂಗಿದೆ ನಿಮ್ದು. ಯಾವ್ದೋ ಒಂದು ಮೆಡಿಸಿನ್ ವರ್ಕ್ ಆಗ್ಬೋದು, ಎಲ್ಲ ಹಾಕ್ಬಿಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.